ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಏಪ್ರಿಲ್ 18ರಂದು ಬಿವೈ ರಾಘವೇಂದ್ರ ಶಿವಮೊಗ್ಗದಲ್ಲಿ ನಾಮಪತ್ರ ಸಲ್ಲಿಕೆ. ಬಿಎಸ್ವೈ ಎಚ್ಡಿಕೆ ಸೇರಿ ಘಟಾನುಘಟಿ ನಾಯಕರು ಭಾಗಿ. ರಾಘವೇಂದ್ರ ಗೆಲುವಿಗೆ ಪೂರಕ ವಾತಾವರಣ ಇದೆ ಎಂದ ಹುಬಾ ಅಶೋಕ್. ಮೋದಿಯವರ ಸ್ವಚ್ಛ ಆಡಳಿತ ರಾಘವೇಂದ್ರ ಅವರ ಅಭಿವೃದ್ಧಿ ಪರ ಆಲೋಚನೆ ಗೆಲುವಿಗೆ ಸಹಕಾರಿಯಾಗಲಿದೆ. 8 ತಿಂಗಳಿನಿಂದ ಸಾಗರ ಕ್ಷೇತ್ರದ ಅಭಿವೃದ್ಧಿಗೆ ನಯಾ ಪೈಸೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಎಂದ ಗಣೇಶ್ ಪ್ರಸಾದ್. ಈಗ ಸುದ್ದಿಯ ವಿವರ. ಸಂಸದ ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಸಲಿದ್ದು, ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಗ್ರಾಮಾಂತರ ಮಂಡಲದ ಮಾಧ್ಯಮ ಪ್ರಮುಖ ಹುಬಾ ಅಶೋಕ್ ಮನವಿ ಮಾಡಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 7ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಷೇತ್ರದ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ. ಈ ದೇಶದಲ್ಲಿ ನಡೀತಾ ಇದೆ. ಮೇ 7ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಈಗಾಗಲೇ ಸಾಗರ ವಿಧಾನಸಭಾ ಕ್ಷೇತ್ರದ ಹೊಸನಗರದ 2 ಹೋಬಳಿಯೂ ಸೇರಿದಂತೆ ಚುನಾವಣಾ ನಿರ್ವಹಣಾ ಸಮಿತಿ ರಚನೆ ಆಗಿದೆ. ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಯು ಈಗಾಗಲೇ ಸಾಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತ್ ಮಟ್ಟಕ್ಕೂ ಹೋಗಿ ಬೂತ್ ಮಟ್ಟದಲ್ಲಿ ಸಭೆಯನ್ನು ಮಾಡಿ ಕಾರ್ಯಕರ್ತರ ಜೋಡಣೆ ಈ ರೀತಿಯಾದಂತಹ ಎಲ್ಲ ಕೆಲಸ ಕಾರ್ಯಗಳು ಒಂದು ಹಂತದಲ್ಲಿ ಆಗಿದೆ. ನಮ್ಮ ಮಾನ್ಯ ಸಂಸದರಾಗಿರ್ತಕ್ಕಂತಹ ಬಿವೈ ರಾಘವೇಂದ್ರ ಅವರು ಈಗಾಗಲೇ 2 ಹೋಬಳಿಯಲ್ಲಿ ಪ್ರವಾಸ ಮಾಡಿ ಸಾಗರ ನಗರದಲ್ಲೂ ಕೂಡ ಒಮ್ಮೆ ಬಂದು ಪ್ರಬುದ್ಧರ ಸಭೆಯಲ್ಲಿ ಪಾಲ್ಗೊಂಡು ಮುಂದಿನ ದಿನದಲ್ಲಿ ಇನ್ನೂ ಕೂಡ ಕೆಲವು ಹೋಬಳಿಗಳಲ್ಲಿ, ಕೆಲವು ಮಹಾಶಕ್ತಿ ಕೇಂದ್ರದಲ್ಲಿ ಅವರು ಪ್ರವಾಸ ಮಾಡೋದಿದ್ದಾರೆ. ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದಂಥ ಎಚ್ ಹಾಲಪ್ಪ ಹರತಾಳು ಅವರು ಕೂಡ ಈಗಾಗಲೇ ಉತ್ತರ ಕನ್ನಡದ ಜಿಲ್ಲಾ ಉಸ್ತುವಾರಿ ಇದ್ದರೂ ಕೂಡ ಸಾಗರ ಕ್ಷೇತ್ರದಲ್ಲಿ ಮೊನ್ನೆ ದಿನ ಕರೂರು ಮತ್ತು ಬಾರಂಗಿ ಹೋಬಳಿಯಲ್ಲಿ ಪ್ರವಾಸ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ದಿನ ಇಲ್ಲಿ ಕೊಡೋರಿದ್ದಾರೆ, ಪ್ರಚಾರ ಕಾರ್ಯದಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳೋರಿದ್ದಾರೆ. ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಬೂತ್ಗಳಿಗೆ ನಾವು ಆಯಾಯ ಭಾಗಕ್ಕೆ ಉಸ್ತುವಾರಿಗಳನ್ನು ನೇಮಕ ಮಾಡಿ ಉಸ್ತುವಾರಿಗಳು ಸಂಪೂರ್ಣ ಅಲ್ಲಿಯ ಚುನಾವಣಾ ಉಸ್ತುವಾರಿಯನ್ನು ನೋಡಿಕೊಳ್ಳೋರಿದ್ದಾರೆ. ತಾಲೂಕಿನ 2 ಕಡೆ ಕುಮರಿ ಮತ್ತು ಅನಂತಪುರದಲ್ಲಿ ಒಂದು ಮಹಿಳಾ ಸಮಾವೇಶ 2 ಕಡೆ ನಡೆದಿದೆ. ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತೇವೆ, ನರೇಂದ್ರ ಮೋದಿಯವ್ರನ್ನ ಈ ಬಾರಿ ಗೆಲ್ಲಿಸ್ತೇವೆ ಹೇಳುವಂಥ ಒಂದು ಮಹಿಳಾ ಸಮಾವೇಶದಲ್ಲಿ ಗಟ್ಟಿ ಧ್ವನಿಯಾಗಿ ಬಂದಿದೆ. ಇನ್ನು ರಾಜ್ಯ ಮಟ್ಟದ ಈಡಿಗ, ಬಿಲ್ಲವ, ಪೂಜಾರ 22 ಪಂಗಡಗಳ ಒಂದು ಬೃಹತ್ ಸಮಾವೇಶ, ರಾಜ್ಯ ಮಟ್ಟದ ಸಮಾವೇಶ ಕೂಡ ಸಾಗರದಲ್ಲಿ ಈ ಹಿಂದೆ ನಡೆದಿರುವಂಥದ್ದು ತಮ್ಮ ಗಮನಕ್ಕೂ ಬಂದಿದೆ. ಮಹಿಳಾ ಮೋರ್ಚಾ, SC/ST ಮೋರ್ಚಾ, ಯುವ ಮೋರ್ಚಾ ಎಲ್ಲ ಮೋರ್ಚಾಗಳು ಕೂಡ ಸಕ್ರಿಯವಾಗಿದ್ದಾರೆ. ಎಲ್ಲೆಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ವೀಕ್ ಇದೆ ಅಲ್ಲಿ ಈ ಮೋರ್ಚಾಗಳು ಕೆಲಸ ಮಾಡ್ತಾ ಇರುವಂಥದ್ದು ಕೂಡ ಈ ಚುನಾವಣಾದ ಒಂದು ವಿಶೇಷ. ಇದಿಷ್ಟು ಚುನಾವಣಾ ನಿರ್ವಹಣಾ ಸಮಿತಿ ಕಳೆದ 15 ದಿನದಿಂದ ನಿರಂತರವಾಗಿ ಎಲ್ಲೆಲ್ಲಿ ಏನಾಗಬೇಕು, ಯಾವ ರೀತಿ ನಮ್ಮ ಕಾರ್ಯಚಟುವಟಿಕೆ ಇರಬೇಕು ಹೇಳುವಂಥದ್ದನ್ನು ಈ ಚುನಾವಣಾ ನಿರ್ವಹಣಾ ಸಮಿತಿ ಮಾಡ್ತಾ ಇದೆ. ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿ ಈ ಮಹೇಶ್ ಅವರು ನೇಮಕಗೊಂಡಿದ್ದಾರೆ. ಅವರು ಬರಬೇಕಿತ್ತು, ಶಿವಮೊಗ್ಗದಲ್ಲಿ ಮೀಟಿಂಗ್ ಇರೋದ್ರಿಂದ ಶಿವಮೊಗ್ಗಕ್ಕೆ ಹೋಗಿದ್ದಾರೆ. ಸಾಗರದ ಉಸ್ತುವಾರಿಯಾಗಿ ಗಣಪತಿ ಬೆಳಗೋಡು ಹೊಸನಗರ ಗ್ರಾಮಾಂತರ ಮಂಡಲದ ಹಿಂದೆ ಅಧ್ಯಕ್ಷರಾಗಿದ್ದು, ಈಗ ಜಿಲ್ಲಾ
ಕಾರ್ಯದರ್ಶಿ ಕೂಡ ಅವರು ಸಾಗರದ ಉಸ್ತುವಾರಿ ಆಗಿದ್ದಾರೆ. ಇನ್ನು ನಾಡಿದ್ದು 18ನೇ ತಾರೀಕು ನಮ್ಮ BY ರಾಘವೇಂದ್ರ ಅವರು ಸಂಸದರು ನಾಮಿನೇಷನ್ ಫೈಲನ್ನು ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಬೃಹತ್ ಮೆರವಣಿಗೆ ಮೂಲಕ ಬೆಳಗ್ಗೆ 10 ಗಂಟೆಗೆ ಅವರು ಅಲ್ಲಿಂದ ಹೊರಟು ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ JDS ಮುಖಂಡರಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು, ಮಾನ್ಯ ರಾಜ್ಯ BJP ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು, ಶಿವಮೊಗ್ಗ ಜಿಲ್ಲಾ BJP ಅಧ್ಯಕ್ಷರಾದಂತಹ TD ಮೇಘರಾಜ್ ಅವರು, ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆಗ ಜ್ಞಾನೇಂದ್ರ ಅವರು, ವಿಧಾನ ಪರಿಷತ್ ಸದಸ್ಯರಾದ ರುದ್ರೇಗೌಡರು, DS ಅರುಣ್ ಅವರು, ಶ್ರೀಮತಿ ಭಾರತಿ ಶೆಟ್ಟಿ ಅವರು, ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರು JDS ಮುಖಂಡರಾಗಿರ್ತಕ್ಕಂಥ ಶಾರದಾ ಪೂರ್ಯನಾಯ್ಕ ಅವರು, ಮಾಜಿ ಶಾಸಕರು ಹಾಗೂ BJP ರಾಜ್ಯ ಉಪಾಧ್ಯಕ್ಷರಾದಂಥ ಹರದಾ ಹಾಲಪ್ಪನವರು, ಸೊರಬ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಕುಮಾರ್ ಬಂಗಾರಪ್ಪನವರು, ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಾದಂಥ ಅಶೋಕ್ ನಾಯ್ಕ ಅವರು, JDS ಮುಖಂಡರಾದ ಮಾಜಿ ಶಾಸಕರಾದ ಪ್ರಸನ್ನ ಕುಮಾರ್ ಅವರು, ಶಾರದಾ ಅಪ್ಪಾಜಿಗೌಡರು, ನಮ್ಮ ಹಿರಿಯ BJP ಮುಖಂಡರು ಮಾಜಿ ಶಾಸಕರಾದಂಥ B ಸ್ವಾಮಿರಾವ್ ಅವರು, BJP ಮುಖಂಡರಾದ MB ಭಾನುಪ್ರಕಾಶ್ ಅವರು, ಸಿದ್ದರಾಮಣ್ಣ ಅವರು, ಹಾಗೆಯೇ JDSನ ವಿವಿಧ ಭಾಗದ ಮುಖಂಡರುಗಳು, ಜಿಲ್ಲೆಯ ಮುಖಂಡರುಗಳು, ಇವರೆಲ್ಲರೂ ಕೂಡ ನಾಡಿದ್ದು ನಾಮಿನೇಷನ್ ಮಾಡುವ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಇದು ನಾಡಿದ್ದು ನಡೆಯುವಂಥ ಕಾರ್ಯಕ್ರಮ. ಮತ್ತು ನಮ್ಮ ಬಿಜೆಪಿ ನಗರ ಮಂಡಲಾಧ್ಯಕ್ಷ KR ಗಣೇಶ್ ಪ್ರಸಾದ್ ಮಾತನಾಡಿ, ತಿಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಮಾನ್ಯ ಸಂಸದರು ಚುನಾವಣೆಗೆ ಹೋಗಬೇಕಿದ್ರೆ ಮುಂದಿನ ಗುರಿ ಮತ್ತು ಹೆಜ್ಜೆ ಸಾಧಿಸಿರ್ತಕ್ಕಂಥ ಸಾಧನೆಗಳು, ಇದನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಮಾನ್ಯ ಮೋದಿಯವರು 2014 ಮತ್ತು 2019 ಎರಡೂ ಸಂದರ್ಭದಲ್ಲೂ ಕೂಡ ಪ್ರಧಾನಿಯಾದ ಒಂದು ಮಾತನ್ನು ಹೇಳಿದರು ಕಾರ್ಯಕರ್ತರನ್ನು ಉದ್ದೇಶಿಸಿ. ಮುಂದಿನ 5 ವರ್ಷಗಳ ಅವಧಿಯಲ್ಲಿ ನಾನೇನು ಆಡಳಿತವನ್ನು ನಡೆಸ್ತಾ ಇದ್ದೆ, ಆ ಸಂದರ್ಭದಲ್ಲಿ 5 ವರ್ಷದ ನಂತರದಲ್ಲಿ ನಾವೇನು ಚುನಾವಣೆಗೆ ಹೋಗ್ತೇವೆ, ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ, ಗೌರವದಿಂದ ಮತವನ್ನು ಯಾಚಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀವಿ. ನೀವು ಯಾರೂ ಕೂಡ ತಲೆದಗ್ಸಿ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥ ಒಂದು ಭರವಸೆಯನ್ನು ಎರಡೂ ಅವಧಿಯಲ್ಲೂ ಕೊಟ್ಟಿದ್ದರು. ಎರಡೂ ಅವಧಿಯಲ್ಲೂ ಕೂಡ ಅದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಜನಮೆಚ್ಚುಗೆಗೆ ಪಾತ್ರರಾಗಿ ಇವತ್ತು ನಾವು ಕಾರ್ಯಕರ್ತರು ಅತ್ಯಂತ ಸಂತೋಷದಿಂದ, ಹೆಮ್ಮೆಯಿಂದ, ಗೌರವದಿಂದ ಮತವನ್ನು ಯಾಚಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ನಾವು ಇವತ್ತು ಮತವನ್ನು ಯಾಚನೆ ಮಾಡಲಿಕ್ಕೆ ನಾವು ಹೊರಡ್ತಾ ಇದ್ದೀವಿ. ವಿಶೇಷವಾಗಿ ಕಳೆದ 5 ವರ್ಷಗಳ ಅವಧಿಯಲ್ಲಿ ಮಾನ್ಯ BY ರಾಘವೇಂದ್ರ ಅವರು ಸ್ಥಳೀಯವಾಗಿ ಶಿವಮೊಗ್ಗ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡ್ರೆ ಅತ್ಯಂತ ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರದ ಪೂರ್ಣ ಪ್ರಮಾಣದ ಅನುದಾನವನ್ನು ಬಳಸಿರ್ತಕ್ಕಂಥದ್ರಲ್ಲಿ ಇಡೀ ದೇಶಕ್ಕೆ 2ನೇವರಾಗಿರ್ತಕ್ಕಂಥದ್ದು ಬಹುಶಃ ನಮ್ಮ ಇಡೀ ಶಿವಮೊಗ್ಗ ಕ್ಷೇತ್ರಕ್ಕೆ ಮತ್ತು ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಸಂಗತಿ. ಅಂತಹ ಒಬ್ಬ ಒಳ್ಳೆಯ ಸಂಸದರನ್ನು ನಾವು ಪಡೆದಿದ್ದೇವೆ. ಅಂತಹವರೇ ಮತ್ತೊಮ್ಮೆ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇನ್ನಷ್ಟು ಹುಮ್ಮಸ್ಸನ್ನು, ಹುರುಪನ್ನು ಕೊಟ್ಟಿರ್ತಾರೆ. ವಿಶೇಷವಾಗಿ ಸಂಪರ್ಕ ಕ್ಷೇತ್ರ, ಎಲ್ಲ ರೀತಿಯ ಸಂಪರ್ಕ, ಅದು ಹೈವೇ ಇರ್ಬೋದು, ಏರ್ವೇ ಇರ್ಬೋದು, ರೈಲ್ವೆ ಇರ್ಬೋದು, ಜೊತೆಗೆ ದೂರವಾಣಿ ಮೊಬೈಲ್ನ ಸಂಪರ್ಕ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಒಂದು ದೂರದೃಷ್ಟಿಯ ಒಂದು ಕ್ರಮಗಳಿಂದಾಗಿ ಇವತ್ತು ಸಾಗರ, ಶಿವಮೊಗ್ಗ ಕ್ಷೇತ್ರದಲ್ಲಿ ಸಾಗರ ಇರ್ಬೋದು, ಇಡೀ ಶಿವಮೊಗ್ಗ ಕ್ಷೇತ್ರ ಮುಂಚೂಣಿಯಲ್ಲಿ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ವಿಶೇಷವಾಗಿ ಸಾಗರದ ರೈಲ್ವೆ ನಿಲ್ದಾಣದ ಬಗ್ಗೆ ನಾವು ಹೇಳಬೇಕು. ಸಾಗರದಲ್ಲಿ ರೈಲ್ವೆ ನಿಲ್ದಾಣ ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾಮಗಾರಿ ರೈಲ್ವೆ ನಿಲ್ದಾಣ ನಡೀತಾ ಇದೆ. ಬಹುಶಃ ಈ ಹಿಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ರೈಲ್ವೆ ನಿಲ್ದಾಣದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ನಾವೆಲ್ಲರೂ ಕೂಡ ನೋಡಿರ್ತಕ್ಕಂಥ ಇದ್ದೀವಿ. ಇವತ್ತು ಆ ರೈಲ್ವೆ ನಿಲ್ದಾಣ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷವನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಕಾಮಗಾರಿಗಳು ನಡೀತಾ ನೋಡ್ತಾರೆ. ಅದ್ರ ಜೊತೆಗೆ ಬಹುಶಃ ಯಾರು ನಂಬೇ ಇರಲಿಲ್ಲ, ಸಿಗಂದೂರಿಗೆ ಸೇರ್ಪಡೆ ಅಂತ ಅಂದರೆ ಬಹುಶಃ ಯಾರು ನಂಬದೇ ಇರಲಿಲ್ಲ. ಅದು ಇವತ್ತು 70% ಕಾಮಗಾರಿ ಮುಗಿದೋಗಿದೆ. ಬಹುಶಃ ಡಿಸೆಂಬರ್ ಅಂತ್ಯದ ಒಳಗೆ ಅದು ಲೋಕಾರ್ಪಣೆಗೊಳ್ಳಲಿಕ್ಕೆ ಕೂಡ ಸಿದ್ಧ ಆಗಿದೆ. ಅಂತಹ ಒಂದು ಸಿಗಂದೂರು ಸೇತುವೆಯನ್ನು ನಿರ್ಮಾಣ ಮಾಡುವಲ್ಲಿ ವಿಶೇಷ ಪರಿಶ್ರಮ ಪಟ್ಟಿರ್ತಕ್ಕಂಥವರು ನಮ್ಮ BY ರಾಘವೇಂದ್ರ ಅವರು
ಒಬ್ಬ ಸಂಸದರಾಗಿ ಇಂತಹ ಒಂದು ಕೆಲಸ ಕಾರ್ಯಗಳು ತಮ್ಮ ತೊಡಸ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಸೇತುವೆ ನಾನು ಹೇಳ್ತೇನೆ, ಸಂಪರ್ಕ ಕ್ಷೇತ್ರ ಬೆಕ್ಕೋಡಿ ಸೇತುವೆ ಅದರ ನಿರ್ಮಾಣದ ಮಂಜೂರಾತಿಯಲ್ಲೂ ಕೂಡ ಪೂರ್ಣ ಪ್ರಮಾಣದ ಒಂದು ಶ್ರದ್ಧೆಯನ್ನು ವಹಿಸಿ ಕೆಲಸ ಮಾಡಿದ ಪರಿಣಾಮವಾಗಿ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಬೇರೆ ಬೇರೆ ನಮ್ಮ ನರೇಂದ್ರ ಮೋದಿ ಸರ್ಕಾರದ ಸಾಧನೆಗಳು, ಅದರ ಯೋಜನೆಗಳು, ಆ ಯೋಜನೆಗಳನ್ನು ಸರ್ಕಾರ ಮಾಡುತ್ತೆ. ಆದರೆ ಅದನ್ನು ತಲುಪಿಸ್ತಕ್ಕಂಥದ್ದು ಜನಪ್ರತಿನಿಧಿಗಳ ಒಂದು ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಹಲವಾರು ಕಡೆ ನಾವು ನೋಡಿದ್ದೀವಿ, ಜನಪ್ರತಿನಿಧಿಗಳು ಆ ಯೋಜನೆಗಳ ಲಾಭವನ್ನು ಜನರಿಗೆ ತಲುಪಿಸುವಲ್ಲಿ ಅಷ್ಟೊಂದು ಶ್ರಮವನ್ನು ವಹಿಸಿಲ್ಲ. ಬೇರೆ ಬೇರೆ ಕಾಮಗಾರಿಗಳ ಬಗ್ಗೆ, ದೊಡ್ಡ ದೊಡ್ಡ ಕಾಮಗಾರಿಗಳ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ. ಆದರೆ ನಮ್ಮ BY ರಾಘವೇಂದ್ರ ಕಳೆದ 5 ವರ್ಷಗಳ ಅವಧಿಯಲ್ಲಿ ವಿಶೇಷವಾಗಿ ಅದು ಕಿಸಾನ್ ಸಮ್ಮಾನ್ ಯೋಜನೆ, ಬೆಳೆ ವಿಮೆ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ, ಮುದ್ರಾ ಯೋಜನೆ, ಉಜ್ವಲ ಯೋಜನೆ ಮತ್ತು ವಿಶ್ವಕರ್ಮ ಯೋಜನೆ, ಪ್ರಮುಖವಾಗಿ ಎಲ್ಲ ಯೋಜನೆಗಳನ್ನು ಕೂಡ ಜನರಿಗೆ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದರಲ್ಲಿ ವಿಶೇಷ ಪರಿಶ್ರಮವನ್ನು ಅವರು ಮಾಡಿಕೊಂಡು ನಾವು ಗಂಡರ ನೋಡಿದ್ದೀವಿ. ಸ್ವತಃ ನಮ್ಮ ಸಾಗರದಲ್ಲೂ ಕೂಡ ಅವರ ಈ ಕ್ರಮಗಳಿಂದಾಗಿ ಆ ಫಲಾನುಭವಿಗಳ ಒಂದು ಸಂಖ್ಯೆ ಹೆಚ್ಚಾಗಿದ್ದನ್ನು ನಾವು ನೋಡಿದ್ದೇವೆ. ಇದು ಮಾನ್ಯ BY ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಇದುವರೆಗೆ ಕೆಲಸದ ಬಗ್ಗೆ ನಿಮ್ಮಲ್ಲಿ ಜಾಗತಿಕವಾಗಿ ನಮ್ಮ ಮೋದಿ ಅವರ ಸಾಧನೆ ಬಗ್ಗೆ ಮತ್ತು ನಾನು ಇಲ್ಲಿ ಅದನ್ನು ಹೇಳ್ತಕ್ಕಂಥ ವಿಶೇಷವಾದ ಅಗತ್ಯ ಇಲ್ಲ. ಯಾಕಂದರೆ ಜನರಿಗೂ ಕೂಡ ಗೊತ್ತಿದೆ, ಪತ್ರಕರ್ತರಾಗಿ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ಬಿಂಬಿತ ಆಗ್ತಾ ಇರ್ತಕ್ಕಂಥ ನೋಡಿದ್ವಿ. ವಿಶೇಷವಾಗಿ ನಾನು ಪ್ರಮುಖವಾಗಿ ಹೇಳಬೇಕಾದ ಸಂಗತಿ, ಕಳೆದ 10 ವರ್ಷಗಳ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಪ್ರಸ್ತಾಪ ಆಗಿಲ್ಲ. ಇದು ಬಹಳ ದೊಡ್ಡ ಸಾಧನೆ. 10 ವರ್ಷಗಳ ಅವಧಿಯಲ್ಲಿ ಯಾವುದೇ ಈ ಕಾಂಗ್ರೆಸ್ನವರಿಗೆ ಆ ಒಂದು ವಿಷಯವಾಗಿ ಬೇರೆ ಯಾವುದೇ ವಿಷಯಗಳು ಕಾಂಗ್ರೆಸ್ನವರಿಗೆ ಹೋರಾಟ ಮಾಡಲಿಕ್ಕಾಗಲಿ BJP ವಿರುದ್ಧ ಹೇಳಲಿಕ್ಕಾಗಲಿ ಇಲ್ಲ. ಎಲ್ಲೋ ಸಣ್ಣ ಪುಟ್ಟ ಯಾವುದೋ ಒಂದು ವಿಷಯಗಳಿರ್ತಕ್ಕಂಥ ಮಾತ್ರ ಮಾಡ್ತಾ ಇದ್ದಾರೆ ವಿನಃ ದೊಡ್ಡ ಒಂದು ಸಂಗತಿ ಭ್ರಷ್ಟಾಚಾರದಲ್ಲಿ ಯಾವುದೇ ರೀತಿಯ ಆಪಾದನೆ ಇಲ್ಲದೆ 10 ವರ್ಷಗಳ ಆಡಳಿತ ನಡೆಸಿರ್ತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ ಅಂತ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಇವತ್ತು ನಮ್ಮ ಪ್ರಣಾಳಿಕೆ, ಯಾಕಂದರೆ ಈ ಪ್ರಣಾಳಿಕೆ ನಾವು ಹಿಂದೆ ಆಗಿರ್ತಕ್ಕಂಥದ್ದು ಮತ್ತು ಮುಂದೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇವೆರಡನ್ನು ನಾವು ಚುನಾವಣೆ ಮಾಡ್ತೀವಿ. ಆ ವಿಷಯದಲ್ಲಿ ಮಾನ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ವಿಶೇಷವಾಗಿ 4 ಕ್ಷೇತ್ರಗಳನ್ನು ಒತ್ತನ್ನು ಕೊಟ್ಟಿದೆ. ಒಂದು ಯುವ ಶಕ್ತಿ, 2ನೇದು ನಾರಿ ಶಕ್ತಿ, 3ನೇದು ರೈತ, 4 ಫಲಾನುಭವಿ. ಈ 4 ವರ್ಗಗಳನ್ನು ಇಟ್ಕೊಂಡು ಈ ಬಾರಿ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದನ್ನು ಮೋದಿಯವರು ಒತ್ತಿ ಹೇಳಿದ್ದಾರೆ. ಯಾಕೆಂದರೆ ಇವತ್ತು ಯುವಕರು ಈ ದೇಶವನ್ನು ಮುನ್ನಡೆಸ್ತಕ್ಕಂಥದ್ದು ಯುವಕರು, ಅವರಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಎಲ್ಲ ಕ್ಷೇತ್ರಗಳು ಯುವಕರಿಗೆ, ಕ್ರೀಡಾ ಕ್ಷೇತ್ರ ಇವತ್ತು ನಾವು ನೋಡ್ತಾ ಇದ್ದೇವೆ, ಕೆಲವು ವಿಜೃಂಭಿಸ್ತಾ ಇದ್ದಾರೆ. ಈ ರೀತಿ ಯುವಕರಿಗೆ ಹೆಚ್ಚು ಒತ್ತನ್ನು ಕೊಡ್ತಿರ್ತಾರೆ. ನಾರಿ ಶಕ್ತಿ, ಈಗಾಗಲೇ ನಮ್ಮ ಮಹಿಳೆಯರಿಗೆ 33% ಶಾಸನ ಸಭೆಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಮಸೂದೆಯನ್ನು ಜಾರಿ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಸರ್ಕಾರ. ಅದರ ನಾರಿ ಶಕ್ತಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ರೈತರು ಈಗಾಗಲೇ ನಮ್ಮ ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಮೂಲಕ, ಫಸಲ್ ಬಿಮಾ ಯೋಜನೆ ಮೂಲಕ ಅವರನ್ನು ಸದೃಢಗೊಳಿಸ್ತಕ್ಕಂಥದ್ದು, ಅವರ ಒಂದು ಆರ್ಥಿಕತೆಯನ್ನು ಹೆಚ್ಚು ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಕ್ರಮಗಳನ್ನು, ಈ ರೀತಿಯ ಕ್ರಮಗಳ ಮೂಲಕ ಅವರನ್ನು ಸದೃಢಗೊಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಇನ್ನು ಫಲಾನುಭವಿಗಳು ಬಹುಶಃ 10 ವರ್ಷಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳ ಫಲಾನುಭವಿಗಳು ಯಾಕೆ ಮಾತನಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಮನೆಗೂ ಕೂಡ ಒಂದೊಂದು ಫಲಾನುಭವಿ ಇದ್ದೇ ಇರುತ್ತೆ. ಯಾವುದೇ ಫಲಾನುಭವಿಗಳು ಸಿಗದೇ ಇದ್ದರೂ ಕೂಡ ಕನಿಷ್ಠ ವ್ಯಾಕ್ಸಿನ್ ಆದರೂ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಕರೋನಾವನ್ನು ನಾವು ನೆನಪು ಮಾಡ್ತಾನೆ ಇರಬೇಕಾಗುತ್ತೆ. ಆ ಸಂದರ್ಭದಲ್ಲಿನ ಕ್ರಮಗಳ ಪರಿಣಾಮವಾಗಿ ಇವತ್ತು ಆ ಮಟ್ಟಕ್ಕೆ ಈ ಮಟ್ಟದಲ್ಲಿ ನಾವು ಇದ್ದೀವಿ. ಹಾಗಾಗಿ ಈ ರೀತಿಯ ಫಲಾನುಭವಿಗಳ ಸಂಪರ್ಕ, ಈ 4 ಆಧಾರವನ್ನು ಇಟ್ಕೊಂಡು ಈ ಬಾರಿ ಚುನಾವಣೆಯನ್ನು ನಾವು ಎದುರಿಸಲಿಕ್ಕೆ ಸಿದ್ಧವನ್ನು ಮಾಡಿಕೊಂಡಿದ್ದೇವೆ. ಈ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ಲಭ್ಯ ಇರಲಿಲ್ಲ. ಈಗ ಹಿರಿಯ ನಾಗರಿಕರಿಗೆ ಪೂರ್ಣ ಪ್ರಮಾಣದ ಆಯುಷ್ಮಾನ್ ಇದನ್ನು ಭಾರತ್ ಯೋಜನೆಯನ್ನು ಅವರಿಗೆ ಲಾಗುಗೊಳಿಸಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಹೊಸ ಮಕ್ಕಳ ವಿತರಣೆ, ಗ್ರಾಮೀಣ ಮಹಿಳೆಯರಿಗೆ ಲಕ್ಷಪತಿ, ಲಕ್ಷಾಧಿಪತಿ ಯೋಜನೆ, ಈ ರೀತಿ ಬೇಕಾದಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಇಂತಹ ಒಂದು ಇದನ್ನು ಪ್ರಣಾಳಿಕೆಯನ್ನು ಜೊತೆಗಿಟ್ಟುಕೊಂಡು ನಾವು ಈ ರೀತಿಯ ಒಂದು ಚುನಾವಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಚುನಾವಣಾ ಸಮಿತಿಯ ರಚನೆ ಸಂಪೂರ್ಣ ತಿಳಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ, ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ. ಅದರಲ್ಲಿ ಯಾವುದೇ ರೀತಿಯ ನಮಗೆ ಹಿಂಜರಿಕೆ ಇದೆ. ಯಾಕಂತ ಹೇಳಿದಾಗೆ ನಮ್ಮ ಸಾಧನೆಗಳು ನಮಗೆ ಶ್ರೀರಕ್ಷೆ. ಹಾಗಾಗಿ ಈ ಸಾಧನೆಗಳನ್ನು ಇಟ್ಕೊಂಡು ಮುಂದಿನ ದಿನಗಳ ನಮ್ಮ ಯೋಜನೆಗಳನ್ನು ಇಟ್ಕೊಂಡು ನಾವು ಚುನಾವಣೆ ಎದುರಿಸ್ತೀವಿ. ಯಾಕಂದರೆ ಕಾಂಗ್ರೆಸ್ನವರು ಕಳೆದ 10 ವರ್ಷಗಳ 10 ತಿಂಗಳ ಅವಧಿ ಕಾಂಗ್ರೆಸ್ ಸರ್ಕಾರಕ್ಕೆ 10 ತಿಂಗಳಾಯಿತು. ಬಿಡಿ ಗಾಸನ್ನು ಕೂಡ ಸಾಗರ ಕ್ಷೇತ್ರಕ್ಕೆ
ತರಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಿಲ್ಲ. ಇದು ರೆಕಾರ್ಡ್ ಅಂದರೆ ವಿತ್ ಪ್ರೂಫ್ ನಾವು ಬೇಕಾದ್ರೆ ಹೇಳಲಿಕ್ಕೆ ಸಿದ್ಧರಿದ್ದೀವಿ. ಹಾಗಾಗಿ ಏನು ನಾವು ಹಿಂದಿನ ಅವಧಿಯಲ್ಲಿ ತಂದಿರತಕ್ಕಂಥ ಏನು ಅನುದಾನ ಇದೆ ಅವುಗಳ ಉದ್ಘಾಟನೆ ಮಾತ್ರ ಅವರು ಮಾಡ್ತಾ ಇದ್ದಾರೆ ವಿನ ಸ್ವತಃ ಶಾಸಕರಾಗಿ ಈ ಭಾಗದಲ್ಲಿ ಯಾವುದೇ ₹1 ಕೂಡ ಕೇಂದ್ರ ಕರ್ನಾಟಕ ಸರ್ಕಾರದಿಂದ ಸಾಗರಕ್ಕೆ ಬಂದಿಲ್ಲ. ಇದು ಸ್ಪಷ್ಟವಾಗಿರ್ತಕ್ಕಂಥ ನುಡಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸ್ತೇವೆ ಮತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಬಹುಮತದಿಂದ ಈ ಬಾರಿ ಚುನಾವಣೆಯನ್ನು ಗೆಲ್ತೇವೆ ಹೇಳತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಗೋಷ್ಠಿಯಲ್ಲಿ ಮಧುರಾ ಶಿವಾನಂದ್, ಎಚ್.ಎಸ್. ವೆಂಕಟೇಶ್ ಹಾರೆಗೊಪ್ಪ, ಸತೀಶ್ ಕೆ, ಸಂತೋಷ್ ರಾಯಲ್, ಶ್ರೀಕಂಠೇಗೌಡ, ಪ್ರೇಮ ಕಿರಣ್ ಸಿಂಗ್, ಸುಮಾ ರವಿ, ರಾಜೇಂದ್ರ ಪೈ, ರಾಧಿಕಾ ಪೈ, ಶ್ವೇತಾ ಸಂತೋಷ್ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.